ಹಾಯ್ ಫ್ರೆಂಡ್ಸ್, ಇವತ್ತು ಗೋರಿಕಾಯಿ ಗೊಜ್ಜು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಒಂದು ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದಮೇಲೆ ಸಾಸಿವೆ ಹಾಕಿ ಅದು ಸಿಡಿತಾ ಇದ್ದಂಗೆ ಸ್ವಲ್ಪ ಕರಿಬೇವನ್ನ ಹಾಕೋಣ. ಕರಿಬೇವು ಹಾಕಿದ ತಕ್ಷಣ 2 ಚಕ್ಕೆ 4 ಲವಂಗ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದರದ್ದು ಫ್ಲೇವರ್ ಎಲ್ಲ ಎಣ್ಣೆಗೆ ಇದಾಗುತ್ತೆ. ಆವಾಗ ಶಾರ್ಪ್ ಮಾಡಿರೋವಂಥ 2 ಈರುಳ್ಳಿ ಚಿಕ್ಕದಾಗಿ ಇಟ್ಕೊಂಡು 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಮಾಡುವಾಗ ಅದು ಕಲರ್ ಚೇಂಜ್ ಆಗಬೇಕು, ಅಂದರೆ ತುಂಬ ಸೀದಿಸೋ ಅಂಥದ್ದೇನಿಲ್ಲ, ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಮತ್ತು ಅದಕ್ಕೆ 2 ಟೊಮೊಟೊ ಹಾಕಿ 2 ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಆ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಎಣ್ಣೆಲೇ ಫ್ರೈ ಮಾಡುವಾಗ ಅದು ಟೊಮೊಟೊ ಅನ್ನೋದು ಸಾಫ್ಟ್ ಆಗಬೇಕು, ಎಣ್ಣೆಲೇ ಫ್ರೈ ಆಗಿ, ಆವಾಗೇ ಗೊಜ್ಜು ಚೆನ್ನಾಗಾಗೋದು. ಈ ಟೈಮಲ್ಲಿ ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಸಾಂಬಾರು ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಆ ಎಣ್ಣೆಯಲ್ಲಿ ಹುರ್ಕೋಬೇಕು. ಈ ಹಸಿ ವಾಸನೆ ಅನ್ನೋದು ಹೋಗಬೇಕು, ಆ ರೀತಿಯಾಗಿ ಎಣ್ಣೆಯಲ್ಲಿ ಹುರಿಬೇಕು. ಆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡುವಾಗ ಅದು ಎಣ್ಣೆ ಅನ್ನೋದು ಸೈಡಲ್ಲೆಲ್ಲ ಬರಬೇಕು, ಆವಾಗ ಹಸಿ ವಾಸನೆ ಹೋಗಿದೆ ಅಂತ. ನಂತರ ಒಂದು ಕಡೆ ಗೋರಿಕಾಯಿನ ಒಂದು ಬಟ್ಲಲ್ಲಿ ನೀರಿಕೊಂಡು ತೊಳೆದು ಆ ಗೊಜ್ಜಿಗೆ ಸೇರಿಸ್ತಾ ಹೋಗಬೇಕು. ಅದು ಚೆನ್ನಾಗಿ ನೀರಿರಬಾರ್ದು, ಹಿಂಡ್ಬಿಟ್ಟು ಎತ್ತಾಕೋಬೇಕು. ಹಿಂಡ್ಬಿಟ್ಟು ಎತ್ತಾಕೊಂಡ್ಮೇಲೆ ಆ ಎಣ್ಣೆ ಇರುತ್ತಲ್ಲ, ಆ ಎಣ್ಣೆಲೇ ಗೊಜ್ಜಲ್ಲೇ ಅದನ್ನು ಒಂದು 2 ನಿಮಿಷಗಳ ಕಾಲದವರೆಗೂ ಅದನ್ನು ಚೆನ್ನಾಗಿ ಹುರ್ಕೊತಾ ಇರಬೇಕು. ಅದು ಯಾವ ರೀತಿ ಅಂದರೆ ಕಾಯಿ ಅರ್ಧ ಎಣ್ಣೆಲೇ ಫ್ರೈ ಆಗಿ ಬೆಂದು ಬಿಡಬೇಕು. ಆ ರೀತಿಯಾಗಿ ನಾವು ಮಿಕ್ಸ್ ಕೊಡ್ತಾ ಚೆನ್ನಾಗಿ ಕಲಿಸ್ತಾ ಇದ್ದರೆ ಅದು ಅದರ ಉಪ್ಪು ಖಾರ ಎಲ್ಲ ಅದಕ್ಕೆ ಹಿಡಿಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಅರ್ಧ ಬೇಯ್ತಾ ಇದೆ ಅನ್ನೋ ಟೈಮಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು, ನಿಮಗೆ ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಆಮೇಲೆ ಲಾಸ್ಟ್ಗೆ ಸ್ವಲ್ಪ ಉಪ್ಪು, ಅಂದರೆ ರುಚಿಗೆ ತಕ್ಕಷ್ಟು ನಮಗೆ ಯಾವ ಇದಕ್ಕೆ ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸ್ ಮಾಡಿ ಲಿಟಲ್ ಕ್ಲೋಸ್ ಮಾಡೋದು. ಅದು ಲೋ ಫ್ಲೇಮಲ್ಲೇ ಒಂದು 5 ನಿಮಿಷಗಳ ಕಾಲ ಅದು ಲೋ ಫ್ಲೇಮಲ್ಲೇ ಅದು ಬೇಯಬೇಕು ಕಾಯಿ. ಅದು ಓಪನ್ ಮಾಡಿ ನೋಡಿದಾಗ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇರುತ್ತೆ. ಬಟ್ ಇನ್ನೂ ಕಾಯಿ ಅರ್ಧ ಬೆಂದಿದೆ ಅನ್ನಿಸ್ತು, ಇನ್ನೂ ಬೇಯಬೇಕಾಗಿತ್ತು. ಅದಕ್ಕೆ ಇನ್ನೊಂದು ಸತಿ ಮಿಕ್ಸ್ ಮಾಡಿ, ಯಾಕಂದರೆ ತಳ ಅಂಟಬಾರ್ದಲ್ವ, ಅದಕ್ಕೋಸ್ಕರ ಇನ್ನೊಂದು ಸತಿ ಮಿಕ್ಸ್ ಕೊಟ್ಟು ತಿರ್ಗಾ ಲಿಟಲ್ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷಗಳ ಕಾಲ ಬೇಯಿಸೋಣ. ಇನ್ನೊಂದು ಕಡೆ ಒಂದು ಚಿಕ್ಕ ಬಾಣಲಿಲಿ ಒಂದು 2 ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ರೋಸ್ಟ್ ಮಾಡ್ಕೋಬೇಕು. ಹುರ್ಕೊಂಡು ಅದರ ಸಿಪ್ಪೆ ತಕ್ಕೋಬೇಕು. ಇದು ಏನಕ್ಕೆ ಅಂದರೆ ಇದು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಗೊಜ್ಜಿಗೆ ಹಾಕೋದಕ್ಕೆ. ನಮಗೆ ಕಡಲೆಕಾಯಿ ಬೀಜ ಇಷ್ಟ ಇಲ್ಲ ಅನ್ನೋರಾದರೆ ಕಡಲೆಕಾಯಿ ಬೀಜನ ಸ್ಕಿಪ್ ಮಾಡ್ಕೋಬೋದು. ಇಷ್ಟಪಡೋರಾದರೆ ಜಾಸ್ತಿ ಹಾಕ್ಕೊಂಡು ತಿನ್ಬೋದು, ಇದೇನೂ ಆಗೋದಿಲ್ಲ, ಟೇಸ್ಟ್ ಜಾಸ್ತಿ ಬರುತ್ತೆ. ಇದು ನೋಡ್ಬೋದು, ಗೊಜ್ಜು ಎಣ್ಣೆ ಎಲ್ಲ ಸೈಡ್ ಬಿಟ್ಟಿದೆ. ಅಂಥ ಟೈಮಲ್ಲಿ ಗೊಜ್ಜು ಮಸಾಲ ಅಂತ ಬರುತ್ತಲ್ಲ MTR ಅದ್ರದ್ದು 1 ಸ್ಪೂನಷ್ಟು ನಾನು ಆ್ಯಡ್ ಮಾಡ್ಕೊತೀನಿ. ಇದು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಅಷ್ಟೇ, ಬೇಕೇ ಬೇಕು ಅನ್ನೋದೇನಿಲ್ಲ. ನಾವು ಸಾಂಬಾರು ಪುಡಿ ಧನಿಯಾ ಪುಡಿ ಹಾಕೇ ಇರ್ತೀವಿ, ನಮ್ಗೆ ಅಷ್ಟೇ ಸಾಕು. ಬಟ್ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಈ ಪೌಡರ್ನ 1 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟಾಗ ಒಳ್ಳೆ ಸ್ಮೆಲ್ಲು, ಒಳ್ಳೆ ಟೇಸ್ಟ್ ಸುಧಾ ನಮ್ಗೆ ಸಿಗುತ್ತೆ. ತಿರ್ಗಾ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಈ ಕಡೆ ನಾವು ಹುರ್ಕೊಂಡಿರೋವಂಥ ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದುಬಿಟ್ಟು ನಾವು ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು. ಅದು ಯಾವ ರೀತಿ ಅಂದರೆ ತುಂಬ ನುಣ್ಣಗೇನು ಬೇಡ, ತರ್ತರಿಯಾಗಿದ್ದರೆ ಸಾಕು. ಮತ್ತು ಈ ಕಡೆ ಗೊಜ್ಜು ನೋಡುವಾಗ ಎಣ್ಣೆ ಎಲ್ಲ ಬಿಟ್ಟು ಚೆನ್ನಾಗಿ ಆ ಕಾಯಿ ಬೆಂದಿದೆ, ನಮಗೆ ಗೊತ್ತಾಗುತ್ತೆ ಕಾಯಿ ಬೆಂದಿರೋದು. ಆ ಕಾಯಿ ಬೆಂದಿದೆ ಅಂದರೆ ಕಡಲೆಕಾಯಿ ಬೀಜದ ಪುಡಿನ ಹಾಕ್ಕೋಬೋದು. ಕಾಯಿ ಬೆಂದಿಲ್ಲ ಅನ್ನುವಾಗ ನೀವು ಇನ್ನೊಂದು ಅರ್ಧ ಲೋಟ, ಒಂದು 1/4 ಲೋಟ ಅಷ್ಟು ನೀರನ್ನ ಸೇರಿಸಿ ತಿರ್ಗಾ ಲಿಟರ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಬಟ್ ಬೆಂದಿದೆ ಅಂತ ನಿಮಗೆ ಗೊತ್ತಾಯಿತು ಅಂದರೆ ಇಲ್ಲಿ ರುಬ್ಕೊಂಡಿರೋವಂಥ ಅದೇನಿರುತ್ತೆ ಕಡಲೆಕಾಯಿ ಬೀಜದ ಪುಡಿನ ಅದನ್ನು ಒಂದು 2 ಸ್ಪೂನಷ್ಟು ನೀವು ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೆನಪಿರಲಿ, ಇದೊಂದು ಆಪ್ಷನಲ್ ಅಷ್ಟೇ, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಬಟ್ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಗ್ರೇವಿ ಅನ್ನೋದು ಚೆನ್ನಾಗಿ ಇದಾಗುತ್ತೆ, ಅದಕ್ಕೋಸ್ಕರ ಮಾಡೋದಷ್ಟೇ. ಇದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟ ಮೇಲೆ ಲಾಸ್ಟ್ಗೆ
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇನ್ನೊಂದು ಸತಿ ಮಿಕ್ಸ್ ಕೊಡಿ. ಈ ಗ್ರೇವಿ ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ರೋಟಿಗೆ, ಪೂರಿಗೆ ಸಖತ್ ಕಾಂಬಿನೇಷನ್ನು. ಯಾರು ಗೋರಿಕಾಯಿ ತಿನ್ನಲ್ಲ ಅಂತಾರೋ ಅವ್ರು ಸುಧಾ ತಿಂತಾರೆ. ನೀವು ಒಂದೇ ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಯಾವ್ಯಾವ ಥರ ಮಾಡಿರ್ತೀರೋ ನನಗೆ ಗೊತ್ತಿಲ್ಲ, ಬಟ್ ಈ ಥರ ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂತು ಅಂದರೆ ನನಗೊಂದು ಕಮೆಂಟ್ ಹಾಕಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಯಾವ ರೀತಿಯಾಗಿ ಬಂತು ಅಂತ ನಾವಿವಾಗ ಇಲ್ಲಿ ನೋಡ್ತಿದ್ದೀವಿ. ಸಖತ್ತಾಗಿ, ನೋಡೋದಕ್ಕೂ ಚೆನ್ನಾಗಿ, ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿ ಬಂದಿರುತ್ತೆ.